ಆ ಲಾಸ್ಯ ಬಾ ನೋಡು ನಿಮ್ಮ ಅಣ್ಣನ, ಬಾ ನೋಡು ನಿಮ್ಮ ಅಣ್ಣನ ಅಂತ ಬೆಳಿಗ್ಗೆ ಯಾಕೋ ಕರಿತಾ ಇದ್ಲು ಮಾನ್ವಿತಾ. ಯಾಕೆ ನಾನು ಯಾವಾಗಾದರೂ ಏನಾದರೂ ಮಾಡ್ತಿರ್ಲಿ, ಬಾ ನಿಮ್ಮ ಅಣ್ಣನ ನೋಡು, ನಿಮ್ಮ ಅಣ್ಣನ ನೋಡ್ಬಾ ಅಂತ ಕರಿತಾ ಇರ್ತಾಳೆ. ನನಗೆ ಕೇಳಿಸ್ತು, ಕೇಳಿಸಿಲ್ಲ ಅಂತ ಅನ್ಕೊಂಡವಳೆ, ನನಗೆ ಕೇಳಿಸ್ತವಳು ಹೇಳ್ತಾ ಇರೋದು ಲಾಸ್ಯ. ನೀನ್ ಕೆಲಸ ಮಾಡ್ದಂಗೆ ಮಾಡ್ಬೇಕಂತೆ, ನಿನ್ ತರ ಇರ್ಬೇಕಂತೆ. ನೋಡು ನಿಮ್ಮ ಅಣ್ಣನ್ ನೋಡು ಹೆಂಗ್ ಮಾಡ್ತಾರೆ, ನೀನ್ ನೋಡಿದ್ರೆ ಏನು ನನಗೆ ಕೆಲಸ ಮಾಡ್ಕೊಂಡ್ ಕೊಡಲ್ಲ ಅಂತೇಳಿ ಡೈಲಿ ಜಗಳ ಅಂತೆ. ಈ ನಡುವೆ ಅಂತೂ ದಿನಾ ಜಗಳ ಅಂತೆ. ಅದಕ್ಕೆ ಯಾರೋ ಹೇಳಿದ್ರು ನನ್ನ ಹತ್ರ. ಹಿಂಗೇನೆ ಆ ಕರಿಯಮ್ಮನು ಈ ಮಾನಸ ಬೇರೆ ಅದ್ರಕ್ಕೆ ತುಪ್ಪ ಬಿಡ್ತಾಳೆ. ಇನ್ನೊಂದು ಸ್ವಲ್ಪ ಉರಿಯೋ ಬೆಂಕಿಗೆ ತುಪ್ಪ ಸುರಿದ್ರು ಅನ್ನಂಗೆ ಅವಳಿಗೂ ಸಿಟ್ಟು. ಅದ್ರಾಗ ಇನ್ನೊಂದು ಸ್ವಲ್ಪ ಅವರು ಅದ್ರಾಗೆ ಒಂಥರ ಹೇಳ್ಕೊಡೋದು, ನೋಡು ಅವ್ನು ಹೆಂಗೆ ಮಾಡ್ತಾನೆ, ನಿನ್ನ ಗಂಡ ಮಾಡಲ್ಲ ಅಂತೇಳಿ ಹಿಂಗೆಲ್ಲ ಹೇಳ್ಕೊಂಡು ಕೊಡ್ತಾರೆ. ಅದಕ್ಕೇನೆ ಅವಳು ದಿನ ಜಗಳ ಅಂತೆ ಭುವನ್ ಜೊತೆ. ಹೌದೇನು? ಅದಕ್ಕೆ ನಾನು ಯಾಕೆ ನಾನು ಯಾವಾಗಾದರೂ ಬರಲಿ ನಿಮ್ಮ ಅಣ್ಣನ ನೋಡ್ಬಾ ನಿಮ್ಮ ಅಣ್ಣನ ಅಂತ ಕರಿತಾ ಇರ್ತಾಳೆ ಅಂತ ಅಂದ್ಕೊಂಡೆ. ಅಯ್ಯೋ ಅವನು ಅಡ್ಜಸ್ಟ್ ಮಾಡ್ಕೊಂಬ ಅಂತಾನಲ್ಲ ಅವನು ಹುರ್ಕೋಬಿಡ್ತಾನೆ. ನಮ್ಮ ಭುವನ್ ಹೆಂಗೆ ಅಂತ ನನಗೆ ಗೊತ್ತೈತೆ. ನಾನೇ ಅಡ್ಜಸ್ಟ್ ಮಾಡ್ಕೊಂಡು ಅವನ ಜೊತೆ ನಾನು ಇರ್ತಿದ್ದೆ. ಅಯ್ಯೋ ಒಂದು ಇಷ್ಟಿಷ್ಟು ವಿಷಯಕ್ಕೂ ಹೆಂಗೆ ಸಿಟ್ಟು ಮಾಡ್ಕೊಂಬನೋ ಗೊತ್ತೇ. ಅಯ್ಯೋ ಅವನು ನನ್ನ ಥರ ಕೆಲಸ ಮಾಡ್ತಾನ? ಸಾಧ್ಯವೇ ಇಲ್ಲ. ಅವನೊಂಥರ ಏನೋ ನಾನೇ ದೊಡ್ಡಿದು, ನಾನೇ ಇದು ಒಂಥರ ಅವನಿಗೇನೋ. ಅವ್ನು ಯಾರ ಮಾತು ಕೇಳಲ್ಲ, ಹಂಗೆ ಅವನು. ಇವಾಗಂತಲ್ಲ, ಮೊದಲಿಂದಲೂ ಅಷ್ಟೇ ಇವಳೆ. ಅವ್ನು ಮೊದಲಿಂದಲೂ ಆ ಥರನೇ. ಅವನು ಹಂಗೆಲ್ಲ ಅವ್ನು ಹೆಂಗೆ ಅವ್ನಿಗೆ ಇಷ್ಟ ಬರುತ್ತೋ ಅವ್ನು ಹಂಗೆ ಇರೋದು. ನಂತರ ಅವನು ನಮ್ಮಪ್ಪ ನಮ್ಮಮ್ಮ ಹೇಳ್ದಂಗೆ ಕೇಳೋದು, ಹಂಗೆಲ್ಲ ಇದು ಮಾಡಲ್ಲ ಅವನು. ಅಯ್ಯಪ್ಪ ಬೇಡಪ್ಪ ಬೇಡ. ನಿಜವಾಗ್ಲೂ ಬಹಳ ಒಂಥರ ಇದು ಮಾಡ್ತಾನ ಅವ್ನು ನಂತರ ದಾರಿಗೆ ಬರೋದಕ್ಕಂತೂ ಸಾಧ್ಯ ಇಲ್ಲ ಬಿಡು. ಬಾ ಹೆಂಗಾದ್ರೂ ಮಾಡ್ಕೊಂಬ್ಲ, ಅವ್ರವ್ರ ಇಷ್ಟ. ಓಡಾಡ್ಕೊಂಬರೋಣ, ಇಬ್ರು ವಾಕ್ ಮಾಡ್ಕೊಂಬರೋಣ. ಲಾಸಿನಿಗೂ ಆಗ್ಬೇಕು ತಗ. ಆ ಮಾನಸನ ಬುದ್ಧಿ ಏನಂತ ಲಾಸಿನಿಗೆ ಗೊತ್ತಾಗಬೇಕು, ಆವಾಗಲೇ ಚೆನ್ನಾಗಿರೋದು. ಗೊತ್ತಾಗುತ್ತೆ ಬಾರಪ್ಪ. ಅದು ಒಂದಲ್ಲ ಒಂದಿನ ಎಲ್ಲಾನ ಹೊರಗೆ ಬೀಳುತ್ತೆ. ಅಲ್ಲ ಲಾಸಿನ್ಗೆ ಬುದ್ಧಿ ಇಲ್ಲ, ಮನಸ್ಸನ್ನ ಮಾತು ಕೇಳ್ಕೊಂಡು ಮತ್ತೆ ಮಗಳು ಅಂತ ಹೇಳಿ ಅವಳ ಮಾತು ಕೇಳ್ಕೊಂಡು ಇವಾಗ ನೋಡು ಮಾನಸ ಮನೆ ಕೆಲಸ ಏನು ಮಾಡಲ್ಲ. ಎಲ್ಲ ಲಾಸಿನ ಹತ್ರನೇ ಮಾಡಿಸ್ತಾಳೆ. ಅವಳು ಬರೀ ಆ ಕರಿಯ ಮಕ್ಕಳ ಜೊತೆಗೆ ಬರೀ ಓಡಾಡೋದೇ ಆಗುತ್ತೆ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಬರೀ ಓಡಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾಳೆ ಹೊರ್ತನು ಏನೇನು ಕೆಲಸ ಮಾಡಲ್ಲ. ಎಲ್ಲ ಲಾಸಿನೇ ಮಾಡಬೇಕು. ಅದಕ್ಕೆ ಅವಳು ಏನು ಮಾಡ್ತಾಳೆ, ಇವಾಗ ಭುವನ್ಗೆ ಹೇಳ್ತಾಳೆ ಕೆಲಸ ಮಾಡ್ಕೊಂಡು ಕೊಡು ಅಂತ. ಅವಳಿಗೆ ಕೆಲಸ ಜಾಸ್ತಿ ಆಗುತ್ತಲ್ಲ ಅದಕ್ಕೆ. ಅಯ್ಯೋ ತಗ. ಗೊತ್ತಾಗುತ್ತೆ ಒಂದಲ್ಲ ಒಂದಿನ. ಅವಾಗ ನೋಡು ನಮ್ಮ ಎದುರಿಗೆ ಅವರಿಬ್ರು ಜಗಳ ಆಡ್ತಾರೆ. ಮಾನ್ವಿತನೂ ಭುವಿತ್ ಇಬ್ರು ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಓಡಾಡ್ಕೊಂಡು ಹಿಂಗೆ ವಾಕ್ ಹೋಗ್ತಾರೆ. ನಾನು ಎಂದು ಹಿಂಗೆ ಜೊತೆಗೆ ಹೋಗೇ ಇಲ್ಲ. ನಮ್ಮ ಮನೆಗಳದಂತೂ ಹೇಳ್ದಂಗೆ ಕೇಳಲ್ಲ. ಏನು ಮಾಡ್ಬೇಕೋ ಏನೋ ಇದನ್ನ ಅಂತ ಅನಿಸುತ್ತೆ ನನಗೆ. ನಾನು ಎಷ್ಟೇ ಹೇಳಿದ್ರು ಸ್ವಲ್ಪನೂ ಜುಮ್ ಅನ್ನಲ್ಲ. ಏನು ಮಾಡೋದು ಅನ್ನಿಸ್ಬಿಟ್ಟೈತೆ ನನಗಂತೂ. ಏನು ಮನೆ ಮುಂದೆ ನಿಂತ್ಕೊಂಡು ಭುವಿತ್ ಮತ್ತೆ ಮಾನ್ವಿತಾ ಇಬ್ರು ಏನು ಬಿಲ್ಡಪ್ ಕೊಟ್ಟಿದ್ದೆ. ನಮ್ದು ಹೊಸ ಮನೆ, ಇವ್ರದ್ದು ಹಳೆ ಮನೆ ಅಂತ ಹೇಳಿ. ಇಬ್ರು ಏನು ನಗಾಡ್ಕೊಂಡು ಏನೋ ಮಾತಾಡ್ತಾ ಇದ್ರು. ನಾನು ಇಲ್ಲಿ ನಿಂತ್ಕೊಂಡು ನೋಡಿದ್ನಲ್ಲ. ನಗಾಡ್ಕೊಂಡು ಮಾತಾಡೋದೇನು ಕೇಳ್ತೀಯಾ? ಅಯ್ಯೋ ನನಗಂತೂ ಸಾಕಾಗ್ಬಿಟ್ಟೈತೆ ಅಲ್ಲೇನೆ. ಭುವನ್ ನೋಡಿದ್ರೆ ನಾನು ಹೇಳ್ದಂಗೆ ಕೇಳೋದೇ ಇಲ್ಲ. ಅವ್ರ ಮುಂದೆ ನಾನು ಚೆನ್ನಾಗಿರ್ಬೇಕು ಅಂತೀನಿ, ಆದರೆ ಕೇಳೋದೇ ಇಲ್ಲ. ಅಲ್ಲ ಕಣೆ ಲಾಸ್ಯ, ನೀನು ಬಂದು ನಮ್ಮ ಮನೇಲಿ ಇದೆಯಲ್ಲ, ನಿಮ್ಗೂ ಮನೆ ಮೇಲ್ಗಡೆ ಐತಲ್ಲ, ಮೇಲ್ಗಡೆ ಮನೆ ಬಿಡಿಸ್ಕೋಬೋದಲ್ಲ. ನೀನು ಭಾಗ ಕೇಳು, ಯಾಕೆ ಸುಮ್ಮನೆ ಇದೆಯಾ? ನಂದಂತಂದ್ರೆ ಒಬ್ಬನೇ ಮಗ ಶರತ್ತು, ಅದೆಲ್ಲೂ ಹೋಗಲ್ಲ, ಬಂದೇ ಬರುತ್ತೆ. ಇವತ್ತಲ್ಲ ನಾಳೆ ಶಾರು ಮದುವೆ ಆಗಿ ಕಳಿಸ್ತಾರೆ, ಶಕ್ತಿನೂ ಮನೆ ಕಟ್ಕೊಂಡು ಹೋಗ್ತಾಳೆ. ಆಮೇಲೆ ನಾವು ನಮ್ಮ ಮನೆಗೆ ನಾವು ಹೋಗ್ತೀವಿ. ನೀನು ಮನೆ ಇದ್ದು ಕೊಟ್ಟು ಯಾಕೆ ನೀನು ಬಂದು ಬೇರೆ ಮನೆಯಲ್ಲಿ ಇರಬೇಕಾಗುತ್ತೆ? ನಾವು ಅಲ್ಲಿಗೆ ಹೋಗೋಣ ನಡಿ. ಸುಮ್ಮನೆ ಬಾಡಿಗೆ ಕಟ್ಟೋದು ಏನಕ್ಕೆ? ಮೇಗ್ಲ ಮನೆಗೆ ಹೋಗ್ಬಿಟ್ಟು ಅಲ್ಲೇ ಇರ್ಬೋದಲ್ಲ. ನೀನೇ ಯೋಚನೆ ಮಾಡು, ಇಬ್ರು ಅಲ್ಲೇ ಇರ್ಬೋದಲ್ಲ. ಹೋಗಿ ಭಾಗ ಕೇಳು. ನಿಮ್ಮ ಅತ್ತೆನ ನಮಗೂ ಭಾಗ ಕೊಡತ್ತೆ ಅಂತ ಹೇಳಿ ಭಾಗ ಕೇಳು. ಮೇಲ್ಗಡೆ ಮನೆನೋ ಕೆಳಗಡೆ ಮನೆನೋ ಯಾವ್ದಾರ ಒಂದು ಬಿಡಿಸ್ಕೊ. ಸುಮ್ಮನೆ ಬಾಡಿಗೆ ಕಟ್ಟೋದು ಯಾರು? 2,000 ಕೇಳ್ತಾರೆ. ಓನರ್ ಬಂದಿದ್ರಲ್ಲ, ಯಪ್ಪ 2,000 ಈ ಮನೆಗೆ. ನಾನೇ ಅದಕ್ಕೆ 2,000 ಬಾಡಿಗೆ ಕಟ್ಬೇಕಲ್ಲಪ್ಪ ಅನ್ನಂಗಾಯ್ತು. ಅದಕ್ಕೇನೆ ಹೋಗ್ಬಿಟ್ಟು ನೀನು ಭಾಗ ಕೇಳು. ಭಾಗ ಕೇಳಿದ್ರೆ ಸರಿ ಹೋಗುತ್ತೆ. ಭಾಗ ಕೇಳು. ಭಾಗ ಕೇಳೋದ್ರಿಂದನ ನಿಮ್ಮ ಅತ್ತೆ ಅವಾಗ ಚೆನ್ನಾಗಿರ್ತಾರೆ ಅಂತೇಳಿ ಮೇಲ್ಗಡೆ ಮನೆ ಬಿಟ್ಕೊಡ್ತಾರೆ. ಮನೆ ಇದ್ದು ಕೊಟ್ಟು ಯಾಕೆ ಇರಬೇಕು ಅಂತ ನಾನು ಆಯ್ತಲ್ಲ. ಇಲ್ಲಿದ್ರೆ ಬಿಡಪ್ಪ, ಒಂದೇ ಮನೆಗೆ ಇರೋಕ್ಕಾಗಲ್ಲ, ಭಾಗನೂ ಕೊಡಲ್ಲ, ಹೆಂಗೆ ಏನು ಎತ್ತ ಅಂತೇಳಿ ಯೋಚನೆ ಮಾಡ್ಬೋದಾಗಿತ್ತು.
ಆದ್ರೆ ಇವಾಗ ಮೇಲ್ಗಡೆ ಮನೆ ಇತ್ತಲ್ಲ, 2 ಮನೆ ಮುಂಚೆಗೆ ಕೊಟ್ಟವ್ರೆ, ಅದು ನಮ್ಗೆ ಬಂದಿದ್ದಂತ ಮನೆ. ನಮ್ಮ ಅತ್ತೆನು ನಮ್ಮ ಮಾಮನೇ ಅಂತೆ ಕಟ್ಸಿದ್ದು ಆ ಮನೆನ. ಅದಕ್ಕೇನೆ ನೀನು ಹೋಗಿ ಕೇಳು, ನಾವು ಅಲ್ಲಿಗೆ ಹೋಗೋಣ, ನಾನು ನಿಮ್ ಜೊತೆನೇ ಬರ್ತೀನಿ. ಹೌದಲ್ವೇ, ನಾವು ಇದನ್ನ ಯೋಚನೆ ಮಾಡ್ಲಿಲ್ಲ ಅಲ್ಲ ಮಾನಸ. ನೀನ್ ಮುಂಚೆನೆ ಹೇಳ್ಬೇಕು ತಾನೆ ನನಗೆ. ಹೌದು, ನಾವು ಸುಮ್ಮನೆ ಏನಕ್ಕೆ ಬಾಡಿಗೆ ಕಟ್ಬೇಕು ಹೇಳು? ಮನೆ ಇದ್ದು ಕೊಟ್ಟು ನಾವ್ ಏನಕ್ಕೆ ಬಾಡಿಗೆ ಕಟ್ಟಬೇಕು? ಹೋಗಿ ಕೇಳಂತಾಗ. ಹೋಗ್ಬಿಟ್ಟು ಕೇಳ್ತಿದ್ದ ಮತ್ತೇನೆ. ಅವಾಗ ನೀನು ಬಂದು ಅಲ್ಲೇ ಇರ್ಬೋದು. ಅದು ಸರಿನೇ. ಅಂದ್ರೆ ಅವಾಗ ನಿಮ್ಮ ಅತ್ತೆಯವ್ರೆ ಅಂತ ಇದ್ದಿದ್ದಲ್ಲಿ. ನಾನು ನೋಡಿದ್ನಲ್ಲ, ನಾನು ಚಿಕ್ಕರಿದ್ದಾಗೆಲ್ಲ ನೋಡಿದ್ವಲ್ಲ, ಕಾಣತ್ತೇರೋ ಅಲ್ಲೇ ಮೇಲ್ಗಡೆನೆ ಇದ್ದಿದ್ದು. ಆಮೇಲೆ ಇತ್ತೀಚೆಗೆ ಜಗಳ ಮಾಡ್ಕೊಂಡು ನಮ್ಮ ಹೆಸರಿಗೆ ಐತೆ ಅಂತೇಳಿ ನಮ್ಮ ಅತ್ತೆ ಕಳಿಸಿರೋದು. ಗೊತ್ತಾಯ್ತು, ನನಗೂ ಎಲ್ಲ ಗೊತ್ತೈತಿ. ನಾನೆಲ್ಲ ನೋಡಿದ್ದೀನಿ, ಇಲ್ಲೇ ಇದ್ನಲ್ಲ, ಇದೇ ಊರಾಗೆ ಇದ್ದೀನಿ ಅಂದಮೇಲೆ ನಾನು ನೋಡ್ದಿರಂಗಿರ್ತೀನ, ನೋಡಿದ್ದೀನಿ. ಹೋಗಿ ಕೇಳಂತಾಡಿ. ಅದೆಲ್ಲ ಏನಂತೈತೆ ಅಂತೇಳಿ ಕೇಳ್ತೀನಿ. ನಮಗೆ ಭಾಗ ಕೊಡತ್ತೆ, ಇಲ್ಲ ಕೆಳಗಳ ಮನೆ ಆದ್ರೂ ಬಿಟ್ಕೊಡ್ಲೇಳು, ಮೇಲ್ಗಳ ಮನೆ ಆದ್ರೂ ಬಿಟ್ಕೊಂಡು ಕೊಡ್ಲೇಳು. ಅಫ್ಟೇರಲ್ಲಿ ಇದ್ರೆ ಚಂದ. ಮೇಲ್ಗಡೆ ಇದ್ರೇನೆ ನನಗೇನೋ ಇಷ್ಟ. ಅಫ್ಟೇರಲ್ಲಿ ಇರ್ಬೇಕು ಮನೆ. ಅಫ್ಟೇರಲ್ಲಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಮೇಲ್ಗಡೆಯಿಂದ ನಿಂತ್ಕೊಂಡು ಎಲ್ಲ ನೋಡ್ಬೋದು, ಎಲ್ಲ ಪ್ರತಿಯೊಂದೂ ಒಂಥರ. ಮೇಲ್ಗಡೆ ಇದ್ರೆ ಏನೋ ಒಂಥರ ಅಫಿಷಿಯಲ್ಲು. ಗ್ರೌಂಡ್ ಫ್ಲೋರ್ಗಿನ್ನ ಫಸ್ಟ್ ಫ್ಲೋರ್ ಇದೆಯಲ್ಲ, ತುಂಬ ಅಫಿಷಿಯಲ್ ಆಗಿರುತ್ತೆ. ಅದಕ್ಕೇನೆ ಈಗ 2ನೇ ಫ್ಲೋರು 3ನೇ ಫ್ಲೋರ್ ಆಗಿದ್ರೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ ಫಸ್ಟ್ ಫ್ಲೋರ್ ಅಲ್ಲ, ಫಸ್ಟ್ ಫ್ಲೋರ್ಗೆ ಹೋಗ್ಬೋದು, ಗ್ರೌಂಡ್ ಫ್ಲೋರಲ್ಲಿ ಇರಬಾರ್ದು. ಇರೋಕ್ಕಾಗಲ್ಲ ತಗ. ಯಾರಿರ್ತಾರೆ ಹೆಂಗೂ ಅವ್ರು ಇದ್ದಾರೆ. ನಾವು ಒಂಥರ ಅಫಿಷಿಯಲ್ ಲುಕ್ ಇರುತ್ತೆ, ಅಫಿಷಿಯಲ್ ಥರ ಇರ್ತೀವಿ. ಫಸ್ಟ್ ಫ್ಲೋರಲ್ಲಿ ಇದ್ರೆ ಅಫಿಷಿಯಲ್ ಥರ ಇರ್ತೀವಿ. ಅದಕ್ಕೇನೆ ಮೇಲ್ಗಡೆ ಮನೆನೇ ಬಿಡಿಸ್ಕೊಬಿಡು ನೀನು. ಏನೋ ಮಾತಾಡ್ತಾ ಇದ್ದೀರಾ ಮಾನಸ, ಲಾಸಿಯ? ಏನಿಲ್ಲ ಕರಿ ಮಗ, ಮನೆ ಇದ್ದು ಕೊಟ್ಟು ಬಾಡಿಗೆ ಕಟ್ಟಿದ್ವಿ ಇವತ್ತು. 2,000 ಬಾಡಿಗೆನ. 2,000 ಬಾಡಿಗೆ ಕಟ್ಟೋದಕ್ಕೆ ಹೊಟ್ಟೆ ಉರಿದೋಗ್ತೈತೆ ಕರಿ ಮಗ. 2,000 ದುಡ್ಡು ಕೊಡ್ಬೇಕಲ್ಲಪ್ಪ ಅಂತ ನನಗಂತೂ ಕೈ ಕೊಡೋಕ್ಕೆ ದುಡ್ಡು ಕೈ ಬರಲ್ಲ. ಪಾಪ 2,000 ಬಾಡಿಗೆ ಕಟ್ಬೇಕಲ್ಲಪ್ಪ ಅಂತ ಅನ್ನಿಸ್ತು. ಏನು ಮಾಡೋದು? ಅದಕ್ಕೆ ನಾನು ಸುಮ್ಮನೆ ಮೇಲ್ಗಡೆ ಮನೆ ನಾನು ಬಿಡಿಸ್ಕೊಳಮ್ಮ ಅಂತೇಳಿ ಹೇಳ್ತಾ ಇದ್ದೀನಿ. ಇಬ್ರು ಹೋಗಿ ಅದ್ರಾಗೆ ಇರ್ಬೋದು ಸ್ವಲ್ಪ ದಿನ. ಆಮೇಲೆ ನಾವು ನಮ್ಮ ಮನೆಯಾಗೆ ಇಬ್ಬರೇನು ಗಂಡು ಮಕ್ಕಳೆಲ್ಲ, ಒಬ್ಬನೇ ಮಗ ಅಲ್ವಾ ನಮ್ಮ ಮನೆಯವರು, ಶರತ್ ಅವರು. ಆಮೇಲೆ ಬೇಕಾದ್ರೆ ನಮ್ಮ ಮನೆಗೆ ನಾವು ಹೋಗಿರ್ಬೋದು. ನಮ್ಮ ಅತ್ತೆ ಆಮೇಲೆ ಇಲ್ಲಿಗೆ ಬರಮ್ಮ ಅಂತ ಹೇಳ್ತೈತೆ. ಅದು ನಮ್ಮ ಮನೆನೇನೆ. ನಮ್ಮ ಅತ್ತೆ ಇದ್ದಿದ್ದೇನೆ ಅದು. ನಾನು ನೋಡಿದ್ನಲ್ಲ, ನಾನು ಇದ್ನಲ್ಲ ಅವಾಗ. ಅಲ್ಲೇ ಇದ್ದಿದ್ದು, ಕವನರು ಅಲ್ಲೇ ಹೇಳಿದ್ದಿದ್ದು. ನಾನು ತುಂಬ ಸಲ ಇವ್ರ ಹತ್ರ ಜಗಳ ಮಾಡ್ಕೊಂಡಿದ್ದೀನಿ, ನಿಮ್ಮ ಅತ್ತೆ ಹತ್ರ, ಪ್ರೀತಿ ಹತ್ರ. ಅಯ್ಯೋ, ನಾನು ಬಂದಿರೋದಕ್ಕೇನೆ ಎಷ್ಟು ಹೊಟ್ಟೆ ಉರ್ಕೊಂಬಳು ಗೊತ್ತೇ ಇವ್ರ ಅತ್ತೆ. ಇವಳು ಬಂದವಳಲ್ಲಪ್ಪ ಅಂತ. ನಮ್ಮ ಕವನರ್ದೇ ಕಣಮ್ಮ ಅದು ಮನೆ, ನಿಮ್ದೇನೆ ಕಣಮ್ಮ ಮನಸ. ಆದರೆ ಇವ್ರ ಅತ್ತೆ ಪ್ರೀತಿ, ಅಯ್ಯೋ ನಮಗೆ ಬರಬೇಕು, ನನ್ನ ಹೆಸರಿನಾಗೈತೆ ಅಂತ ಹೇಳಿ ಸುಮ್ಮನೆ ಜಗಳ ಮಾಡಿ ಮನೆ ಬಿಡಿಸ್ಬಿಟ್ಲು. ಅದಕ್ಕೇನೆ ಹೋಗ್ಬಿಟ್ಟು ಕೇಳು ಲಾಸ್ಯ, ಸುಮ್ಮನೆ ಇರಬೇಡ. ಹೋಗಿ ಕೇಳಿದ್ರೆ ಕೊಡ್ತಾರ ಅತ್ಲಾಗ. ಸುಮ್ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ, ಯಾರು ಬಾಡಿಗೆ ಕಟ್ತಾರಮ್ಮ ಅನಿಸುತ್ತೆ. ಅದಕ್ಕೆ ಅತ್ತ ಹೋಗಿ ನೀನು ಕೇಳ್ಬಿಟ್ಟು ಸುಮ್ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ. ಹೆಂಗತ್ಲ ಹೋಗಿದ್ಬಿಡೋಣ, ಹೋಗಿ ಕೇಳು. ಮುಂಚೆಗೆ ನೀನು ಈ ವಿಡಿಯೋ ಕೊಡಬೇಕಿಲ್ಲ ಮನಸ, ನಾನು ಕೇಳ್ತಿದ್ದೆ. ನಿಮ್ಮ ಹೊತ್ಲಾಗೆ ಬಿಡು ಹೋಗ್ಲಿ. ಇವಾಗಾದ್ರೂ ನಮ್ಮ ತಲೆಗೆ ಬಂದೈತಲ್ಲ, ಇವಾಗಾದ್ರೂ ಕೇಳು. ಇವಾಗ ಕೇಳಿದ್ರು ನಾವು ಅಲ್ಲಿಗೆ ಶಿಫ್ಟ್ ಆಗ್ಬೋದು. ಅಲ್ಲಿ ಶಿಫ್ಟ್ ಆಗತ್ಲಾಗೆ ಹೆಂಗೋ ಬಾಡಿಗೆ ಇಲ್ಲ ನಿಮ್ಮದೇ ಇರ್ಬೋದು. ಅತ್ಲಾಗೆ 2,000 ಬಾಡಿಗೆ ಕಟ್ಬೇಕಂತಂದ್ರೆ ನನಗೆ ಆಗಲ್ಲಪ್ಪ. ನನ್ನ ಕೈಯಲ್ಲಿರೋ ದುಡ್ಡು ಬೇರೆಯವ್ರಿಗೆ ಕೊಡ್ಬೇಕಂತಂದ್ರೆ ನನಗೆ ಕೊಡೋಕ್ಕೆ ಮನ್ಸು ಬರಲ್ಲ ಕಣೆ. ನೀನೇನ ಅನ್ಕಲ್ಲಾಸಿಯ? ಮತ್ತೆ ಆಗೋದು ನನಗೂ ಹಂಗೆಮ್ಮ. ನನ್ನ ಕೈಯಾಗಿರೋ ದುಡ್ಡು ಯಾರಿಗಾನ ಕೊಡ್ಬೇಕಂದ್ರೆ ಆಗಲ್ಲ. ಇನ್ನು ಯಾರನ್ನ ಕೊಡೋದಾದ್ರೆ ರಪ್ಪ ಇಸ್ಕೊಬಿಡ್ತೀನಿ. ನನ್ನ ಕೈಯಾಗಿಂದ ದುಡ್ಡು ಕೊಡೋದಾದ್ರೆ ನನಗೆ ಇಸ್ಕೊಂಬಕ್ಕೆ ಕೊಡೋಕ್ಕೆ ಆಗಲ್ಲ, ಮನ್ಸು ಬರಲ್ಲ. ಕೊಡ್ಬೇಕಲ್ಲಪ್ಪ, ನಾನು ಅವ್ರಿಗೆ ಕೊಡ್ಬೇಕಲ್ಲಪ್ಪ ಅಂತ ಅನಿಸುತ್ತೆ. ಮತ್ತೆ ಬಾಡಿಗೆ ಕಟ್ಟೋಕ್ಕಾಗಲ್ಲ. ಅದಕ್ಕೇನೆ ಲಾಸ್ಯ ಹೋಗಮ್ಮ, ನೀನು ಭಾಗ ಕೇಳು. ನಿಮ್ಮ ಅತ್ತೆನ ಕೇಳ್ಬಿಟ್ಟು ಇವಾಗ ಲಾಸ್ಯ ಕೇಳಿದ್ರೆ ಚೆನ್ನಾಗಿರುತ್ತೆ. ಅವಳು ಕೇಳಿದ್ರೆ ಒಂದು ಅರ್ಥ ಇರುತ್ತೆ. ನಾವು ನಮ್ಮ ಅತ್ತೆರು ಇದ್ರು ಅಂತ ನಾನು ಕೇಳಕ್ಕೆ ಹೋದ್ರೆ ನಡೆಯಲ್ಲ, ಯಾಕಂದರೆ ಅವ್ರ ಹೆಸ್ರಿಗೆ ಐತಲ್ಲ ಮನೆ. ಅದಕ್ಕೆ ನಾನು ಲಾಸ್ಯನಿಗೆ ಹೇಳ್ಕೊಡ್ತಾ ಇದ್ದೀನಿ, ಹೋಗಿ ಭಾಗ ಕೇಳು ನಿಮ್ಮ ಅತ್ತೆನ ಅಂತ ಹೇಳಿ. 2,000 ಬಾಡಿಗೆ ಕಟ್ಟೋಕ್ಕಾಗಲ್ವಲ್ಲ, ಅದಕ್ಕೆ ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.